ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ 9 ವರ್ಷದ ಬಾಲಕ ಸಾವನ್ನಪ್ಪಿದ ಘಟನೆಯಲ್ಲಿ ತೀವ್ರಗೊಂಡ ತನಿಖೆ. ಪೋಷಕರ ದೂರಿನ ಮೇರೆಗೆ ಕಾಸರಗೋಡು ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ 9 ವರ್ಷದ ಬಾಲಕ ಸಾವನ್ನಪ್ಪಿದ ಘಟನೆಯ ವಿರುದ್ಧ ತೀವ್ರಗೊಂಡ ಪ್ರತಿಭಟನೆ. ಡಿವೈಎಫ್ಐ ನೇತೃತ್ವದಲ್ಲಿ ಕಾಸರಗೋಡು ಜನರಲ್ ಆಸ್ಪತ್ರೆಗೆ ನಡೆದ ಮಾರ್ಚ್ನಲ್ಲಿ ಭುಗಿಲೆದ್ದ ಸಂಘರ್ಷ. ಶಿರೂರು ಭೂಕುಸಿತ ಸಂಭವಿಸಿ 2 ವರ್ಷಗಳು ಪೂರ್ಣ. ಭೂಕುಸಿತದಲ್ಲಿ ನದಿಯ ಆಳಕ್ಕೆ ಬಿದ್ದು ಪ್ರಾಣ ಕಳೆದುಕೊಂಡ ಅರ್ಜುನ್ ಮಲಯಾಳಿಗಳ ಮನಸ್ಸಿನಲ್ಲಿ ಎಂದಿಗೂ ಅಮರ. ಮಾವುಂಗಲ್ನಲ್ಲಿ ಸ್ಕೂಟರ್ ಸವಾರಿ ಮಾಡುತ್ತಿದ್ದ ಯುವತಿಯನ್ನು ತಡೆದು ಆಕೆಯ ಚಿನ್ನದ ಮಾಲೆಯನ್ನು ದರೋಡೆ ಮಾಡಿದ ಪ್ರಕರಣದ ಆರೋಪಿಗಳ ಬಂಧನ. ಕೊಯ್ಲಾಂಡಿ ನಿವಾಸಿ ಸೂರ್ಯನ್, ಕಲ್ಲಿಕೋಟೆಯ ನಿವಾಸಿ ಅನಸ್ ಬಂಧಿತ ಆರೋಪಿಗಳು. ಕರ್ನಾಟಕ ಗಡಿನಾಡು ಕನ್ನಡ ಸಮ್ಮೇಳನ 2026ರ ಪ್ರಚಾರ ಕಾರ್ಯಕ್ಕೆ ಅದ್ದೂರಿಯ ಚಾಲನೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರಿಂದ ಸಮ್ಮೇಳನದ ಬ್ಯಾನರ್ ಬಿಡುಗಡೆ. ಕಾಸರಗೋಡು ಕಡಲ ತೀರದಲ್ಲಿ ಪತ್ತೆಯಾದ ತಲೆರಹಿತ ಶವವು ಮರಣೋತ್ತರ ಪರೀಕ್ಷೆ ನಡೆಸಲಾದ ಶವ ಎಂದು ವರದಿ. ಘಟನೆಯಲ್ಲಿ ತೀವ್ರಗೊಂಡ ಅನುಮಾನ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ 9 ವರ್ಷದ ಬಾಲಕ ಸಾವನ್ನಪ್ಪಿದ ಘಟನೆಯ ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ. ಪೋಷಕರ ದೂರಿನ ಮೇರೆಗೆ ಕಾಸರಗೋಡು ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಶ್ರಫ್ ಮುಸ್ಲಿಯಾರ್ ಅವರ ಪುತ್ರ ಮೊಹಮ್ಮದ್ ಇಯಾಸ್ ಉದರ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಸಾವನ್ನಪ್ಪಿದ್ದಾನೆ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಬೇಡಗ ನಿವಾಸಿ ಅಶ್ರಫ್ ಮುಸ್ಲಿಯಾರ್ ಅವರ 9 ವರ್ಷದ ಪುತ್ರ ಮೊಹಮ್ಮದ್ ಇಯಾಸ್ ಸಾವನ್ನಪ್ಪಿದ ಪ್ರಕರಣದ ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ. ಕೊಂಡಂಗುಳಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 4ನೇ ತರಗತಿ ವಿದ್ಯಾರ್ಥಿಯಾಗಿದ್ದ ಮೃತಪಟ್ಟ ಮೊಹಮ್ಮದ್ ಇಯಾಸ್ ಉದರ ಕಾಯಿಲೆಯ ಬಳಿಕ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಮಗುವಿಗೆ ಬುಧವಾರ ಬೆಳಗ್ಗೆ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. ಹೊಕ್ಕಳಿನ ಸ್ಥಳದಲ್ಲಿ ಕಾಯಿಲೆಗೆ ಚಿಕಿತ್ಸೆ ನೀಡಲು ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಎಂದು ಸಂಬಂಧಿಕರು ತಿಳಿಸಿದ್ದಾರೆ. ಶಸ್ತ್ರಚಿಕಿತ್ಸೆಗಾಗಿ ಮಗುವಿನ ಸೊಂಟದ ಕೆಳಗೆ ಸಾಮಾನ್ಯ ಅರಿವಳಿಕೆ ನೀಡಿದ್ದ ಬಳಿಕ ಕಾರ್ಯವಿಧಾನಗಳನ್ನು ಪ್ರಾರಂಭಿಸಲಾಗಿದೆ. ಆದರೆ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಬಾಲಕನ ಆರೋಗ್ಯ ಸ್ಥಿತಿ ಹದಗೆಟ್ಟು ಸಾವು ಸಂಭವಿಸಿದೆ. ಬಾಲಕನ ಸಾವು ಸಂಭವಿಸಿದ ಬಳಿಕವೇ ಆಸ್ಪತ್ರೆ ಅಧಿಕಾರಿಗಳು ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದರು. ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಏನಾಯಿತು ಎಂಬುದರ ಬಗ್ಗೆ ಸ್ಪಷ್ಟ ವಿವರಣೆ ಬಂದಿಲ್ಲ ಎಂದು ತಂದೆ ಅಶ್ರಫ್ ಆರೋಪಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿ ಹಾಗೂ ಆರೋಗ್ಯ ಇಲಾಖೆಯ ತನಿಖೆ ಪೂರ್ಣಗೊಂಡ ಬಳಿಕ ಸಾವಿನ ಕಾರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ಪಷ್ಟವಾಗಲಿದೆ. ದೂರಿನ ಬಳಿಕ ಮೃತದೇಹವನ್ನು ಪರಿಯಾರಂ ವೈದ್ಯಕೀಯ ಕಾಲೇಜಿನಲ್ಲಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ 9 ವರ್ಷದ ಬಾಲಕ ಸಾವನ್ನಪ್ಪಿದ ಘಟನೆಯ ವಿರುದ್ಧ ಪ್ರತಿಭಟನೆಗಳು ತೀವ್ರಗೊಂಡವು. ಡಿವೈಎಫ್ಐ ನೇತೃತ್ವದಲ್ಲಿ ಕಾಸರಗೋಡು ಜನರಲ್ ಆಸ್ಪತ್ರೆಗೆ ನಡೆದ ಮಾರ್ಚ್ನಲ್ಲಿ ಘರ್ಷಣೆಗಳು ಭುಗಿಲೆದ್ದವು. ಕಾರ್ಯಕರ್ತರನ್ನು ಚದುರಿಸಲು ಪೊಲೀಸರು ಲಾಠಿ ಪ್ರವಾಹ ನಡೆಸಿದರು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿದ ಘಟನೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಡಿವೈಎಫ್ಐ ಆಯೋಜಿಸಿದ್ದ ಮಾರ್ಚ್ನಲ್ಲಿ ಘರ್ಷಣೆಗಳು ಭುಗಿಲೆದ್ದವು. ಕಾರ್ಯಕರ್ತರನ್ನು ಚದುರಿಸಲು ಪೊಲೀಸರು ಲಾಠಿ ಪ್ರವಾಹ ನಡೆಸಿದರು. ಡಿವೈಎಫ್ಐ ಬ್ಲಾಕ್ ಸಮಿತಿ ಕರೆ ನೀಡಿದ್ದ ಮಾರ್ಚ್ ಹೊಸ ಬಸ್ ನಿಲ್ದಾಣದಿಂದ ಪ್ರಾರಂಭಗೊಂಡಿತು. ಎಲ್ಐಸಿ ಕಚೇರಿ ಬಳಿ ಪೊಲೀಸರು ಮಾರ್ಚ್ಗೆ ತಡೆಯೊಡ್ಡಿದರು.
ಇದರೊಂದಿಗೆ ಕಾರ್ಯಕರ್ತರು ಬ್ಯಾರಿಕೇಡ್ ಅನ್ನು ಉರುಳಿಸಿ ಮುನ್ನಡೆಯಲು ಪ್ರಯತ್ನಿಸಿದರು. ಈ ಮಧ್ಯೆ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಇದರೊಂದಿಗೆ ಪೊಲೀಸರು ಲಾಠಿ ಪ್ರವಾಹ ನಡೆಸಿದರು. ಮಾರ್ಚನ್ನು ಡಿವೈಎಫ್ಐ രാജ്യ ജൊತೆ ಕಾರ್ಯದರ್ശി രാജേഷ് വെള്ളാട്ട് ഉദ്ഘാಟಿಸಿದರು. കാസർഗോഡ് ജില്ലാ ആശുപത്രിയിൽ ഇന്നലെയാണ് വേടകത്ത് മുഹമ്മദ് ഇയാസ് എന്ന 9 വയസ്സുള്ള കുട്ടി സർജറിക്കിടെ മരണപ്പെടുന്ന സാഹചര്യം ഉണ്ടായത്. ആ കുടുംബത്തെ ഡിവൈഎഫ്ഐ സന്ദർശിച്ചു. ആ കുട്ടിയുടെ ഉപ്പയും കുട്ടിയുടെ ബന്ധുക്കളുമെല്ലാം ഹോസ്പിറ്റൽ അനാസ്ഥയാണ്, ഡോക്ടർമാരുടെ കയ്യിൽ നിന്ന് വന്ന പിഴവാണ് മരണ കാരണം എന്ന് ആരോപണമുയർത്തുകയാണ്. വളരെ ആരോഗ്യത്തോടെ ആശുപത്രിയിൽ കടന്നു വന്ന ഒരു കുട്ടിയായിരുന്നു. ആ കുട്ടിയുടെ വയറ്റിൽ നിന്നും പൊക്കിൾക്കൊടിയിൽ നിന്നും വെള്ളം പോകുന്നു എന്ന കഴിഞ്ഞ കുറെ നാളുകളായുള്ളൊരു പ്രയാസം, വളരെ ഒരു മൈനർ സർജറിയിലൂടെ പരിഹരിക്കാൻ വേണ്ടി കഴിയുന്ന ഒരു ചെറിയ പ്രയാസമാണ്. ഇവിടെ അങ്ങേയറ്റം കുറ്റകരമായ അനാസ്ഥയുടെ ഭാഗമായി ആ കുഞ്ഞിന്റെ ജീവൻ നഷ്ടപ്പെടുന്ന ഒരു സാഹചര്യം ഇവിടെ ഉണ്ടായിട്ടുള്ളത്. പറയാൻ കഴിഞ്ഞ 2 മാസക്കാലമായി കേരളത്തിൽ UDF-ന്റെ നേതൃത്വത്തിലുള്ള സർക്കാർ അധികാരത്തിൽ വന്നതിന് ശേഷം ഈ തുടർക്കഥ, ഈ അനാസ്ഥ കേരളത്തിൽ തുടർക്കഥയായി മാറുകയാണ്. മഞ്ചേരി മെഡിക്കൽ കോളേജിൽ, കോഴഞ്ചേരി മെഡിക്കൽ കോളേജിൽ, അതോടൊപ്പം തന്നെ തിരുവനന്തപുരത്ത് ഉൾപ്പെടെ രോഗിയുടെ കാലിൽ നിന്നും പുഴുവരിക്കുന്ന ദൃശ്യം ഈ കേരളത്തിന് കാണേണ്ടി വന്ന സാഹചര്യമുണ്ട്. കേരളത്തിലെ ആരോഗ്യമന്ത്രി ഇത്തരം പ്രശ്നങ്ങൾ ഉണ്ടാകുന്ന ഘട്ടത്തിൽ ഇത് സിസ്റ്റത്തിന്റെ പ്രശ്നമാണ്, എനിക്കിതിൽ ഉത്തരവാദിത്തമില്ല എന്നാണ് കേരളത്തിലെ ആരോഗ്യമന്ത്രി പറയുന്നത്. ഗവൺമെന്റാണ് സ്വാഭാവികമായും ഉത്തരവാദിത്വത്തോടെ ഇത്തരം പിഴവുകൾ ചൂണ്ടിക്കാണിച്ച് അത് തിരുത്തുന്നതിന് വേണ്ടി ഇടപെടേണ്ടത് കേരളത്തിലെ സർക്കാരാണ്. വിജിലന്റായി കേരളത്തിലെ ഗവൺമെന്റ് ഇടപെടുമ്പോഴാണ് ആശുപത്രിയിലെ ഏറ്റവും താഴെ തട്ടിൽ തൊഴിലെടുക്കുന്ന PTS ഉൾപ്പെടെയുള്ള ആളുകൾ ഉൾപ്പെടെ ഗൗരവപൂർവ്വം ആ തൊഴിൽ നിർവഹിക്കുന്നത് തങ്ങളെ ശ്രദ്ധിക്കാൻ ഒരു ഗവൺമെന്റ് മേലെ ഉണ്ട് എന്ന ഉത്തരവാദിത്വം ഉണ്ടാകുമ്പോഴാണ്. ಮುಖಂಡರಾದ MV ರತೀಶ್, ಸುಭಾಷ್ ಪಾಡಿ, ಸಿದ್ದಿಕ್ ಚೇರ್ಗುಳಿ, ಎನ್ ಗಿರೀಶ್ ಮುಂತಾದವರು ಮಾತನಾಡಿದರು. ಜನರಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಬೇಡಗದ 9 ವರ್ಷದ ಬಾಲಕ ಬುಧವಾರ ಸಾವನ್ನಪ್ಪಿದ್ದ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಶಿರೂರು ಭೂಕುಸಿತ ದುರಂತ ಸಂಭವಿಸಿ 2 ವರ್ಷ ಪೂರ್ಣ. ಭೂಕುಸಿತದಲ್ಲಿ ನದಿಯ ಆಳಕ್ಕೆ ಬಿದ್ದು ಪ್ರಾಣ ಕಳೆದುಕೊಂಡ ಅರ್ಜುನ್ ಮಲಯಾಳಿಗಳ ಮನಸ್ಸಿನಲ್ಲಿ ಎಂದಿಗೂ ಮರೆಯಲಾರದ ನೆನಪು. ತಮ್ಮ ಸಹೋದರನಂತೆ ಭಾವಿಸಿ ನಾಡಿನಾದ್ಯಂತ ಅತಿದೊಡ್ಡ ರಕ್ಷಣಾ ಕಾರ್ಯಾಚರಣೆ ಆ ದಿನಗಳಲ್ಲಿ ನಡೆಸಲಾಗಿತ್ತು. 72 ದಿನಗಳ ಬಳಿಕ ಗಂಗಾವಳಿ ನದಿಯಲ್ಲಿ ಲಾರಿಯಲ್ಲಿ ಅರ್ಜುನ್ ಅವರ ಮೃತದೇಹ ಪತ್ತೆಯಾಗಿತ್ತು. ಕರ್ನಾಟಕದ ಶಿರೂರಿನಲ್ಲಿ ಸಂಭವಿಸಿದ ಭೂಕುಸಿತ ದುರಂತಕ್ಕೆ ಇಂದು 2 ವರ್ಷಗಳು ಪೂರ್ಣಗೊಂಡಿವೆ. 2024 ಜುಲೈ 16ರ ಬೆಳಿಗ್ಗೆ ಸಂಭವಿಸಿದ ಭಾರೀ ಭೂಕುಸಿತ ದೊಡ್ಡ ದುರಂತಕ್ಕೆ ಕಾರಣವಾಯಿತು. ಮಲಯಾಳಿ ಲಾರಿ ಚಾಲಕ ಅರ್ಜುನ್ ಅವರನ್ನು ಪತ್ತೆ ಹಚ್ಚಲು ನಡೆದ ಶೋಧ ಕಾರ್ಯಾಚರಣೆ ದೇಶದ ಗಮನ ಸೆಳೆಯಿತು. 72 ದಿನಗಳ ನಂತರ ಗಂಗಾವಳಿ ನದಿಯಲ್ಲಿ ಪತ್ತೆಯಾದ ಲಾರಿ ಒಳಗಿನಿಂದ ಅರ್ಜುನ್ ಅವರ ಮೃತದೇಹವನ್ನು ಹೊರಗೆ ತೆಗೆಯಲಾಯಿತು. 2024 ಜುಲೈ 16ರಂದು ಬೆಳಿಗ್ಗೆ ಸುಮಾರು 8:15ಕ್ಕೆ ಕರ್ನಾಟಕದ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಈ ದುರಂತ ಸಂಭವಿಸಿತು. ಮಣ್ಣು, ಬಂಡೆಗಳು ಮತ್ತು ಕೆಸರು ಹೆದ್ದಾರಿಯ ಮೇಲೆ ಧಾವಿಸಿತು. ಒಂದು ಚಹಾ ಅಂಗಡಿ ಮತ್ತು ಸಮೀಪದ ಕೆಲವು ಮನೆಗಳು ಧ್ವಂಸಗೊಂಡವು. ಮಲಯಾಳಿ ಚಾಲಕ ಅರ್ಜುನ್ ಸೇರಿದಂತೆ ಹಲವಾರು ನಾಪತ್ತೆಯಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಯಿತು. ತಕ್ಷಣವೇ ಕಾರ್ಯಾಚರಣೆ ಪ್ರಾರಂಭಿಸಿದರೂ ನಿರಂತರ ಮಳೆಯೂ ಅಡ್ಡಿಯಾಯಿತು. ಶೋಧ ಕಾರ್ಯವನ್ನು 3 ಹಂತಗಳಲ್ಲಿ ನಡೆಸಲಾಯಿತು. ಕಾರವಾರ ಶಾಸಕ ಸತೀಶ್ ಕೃಷ್ಣ ಸೈಲ್ ಈ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಶೋಧ ಕಾರ್ಯ ಕೇವಲ ಹೆಸರಿಗಷ್ಟೇ ನಡೆಯುತ್ತಿದೆ ಎಂದು ಅರ್ಜುನ್ ಅವರ ಕುಟುಂಬಸ್ಥರು ಆರೋಪಿಸಿದ್ದರು. NDRF ಹಾಗೂ ಭಾರತೀಯ ನೌಕಾಪಡೆಯ ಮುಳುಗು ತಜ್ಞರು ಹುಡುಕಾಟ ನಡೆಸಿದರೂ ಆರಂಭಿಕ ಪ್ರಯತ್ನಗಳು ಫಲಕಾರಿಯಾಗಲಿಲ್ಲ. ಜುಲೈ 20ರಂದು ನದಿಯಲ್ಲಿ ಸೋನರ್ ಹಾಗೂ ರೇಡರ್ ಪರೀಕ್ಷೆಯನ್ನು ನಡೆಸಲಾಯಿತು. ಜುಲೈ 25ರಂದು ಮಲಯಾಳಿ ಮೇಜರ್ ಜನರಲ್ ಎಂ ಇಂದ್ರಬಾಲನ್ ಅವರ ನೇತೃತ್ವದ ತಂಡ ಶೋಧ ಕಾರ್ಯಕ್ಕೆ ಕೈಜೋಡಿಸಿತು. ಜುಲೈ 27ರಂದು ಸ್ವಯಂ ಸೇವಕ ಈಶ್ವರ್ ಮಲ್ಪೆ ಹಾಗೂ ಅವರ ತಂಡ ಕಾರ್ಯಾಚರಣೆಗೆ ಆಗಮಿಸಿತು. ಜುಲೈ 28ರಂದು ಶೋಧ ಕಾರ್ಯವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾದರೂ ಸಾರ್ವಜನಿಕ ಪ್ರತಿಭಟನೆಯ ಬಳಿಕ ಅದನ್ನು ಮುಂದುವರಿಸಲಾಗುವುದು ಎಂದು ಅಧಿಕಾರಿಗಳು ಘೋಷಿಸಿದರು. ಅನೇಕ ವಾಹನಗಳ ಹೈಡ್ರಾಲಿಕ್ ಜಾಕ್ ಹಾಗೂ ಇತರ ಭಾಗಗಳು ಪತ್ತೆಯಾದರೂ ಅವು ಅರ್ಜುನ್ ಅವರ ಲಾರಿಗೆ ಸೇರಿದವು ಎಂಬುದು ದೃಢೀಕರಿಸಲಾಗಲಿಲ್ಲ. ಶೋಧ ಕಾರ್ಯದ 2ನೇ ಹಂತವು ಆಗಸ್ಟ್ 13ರಂದು ಪ್ರಾರಂಭಗೊಂಡಿತು. ಆಗಸ್ಟ್ 14ರಂದು ಭಾರತೀಯ ನೌಕಾಪಡೆಯು ಲಾರಿಗೆ ಸಂಬಂಧಿಸಿದ ಹಗ್ಗವನ್ನು ಪತ್ತೆಹಚ್ಚಿತು. 3ನೇ ಹಂತದ ಶೋಧ ಕಾರ್ಯ ಸೆಪ್ಟೆಂಬರ್ 20ರಂದು ಆರಂಭಗೊಂಡಿತು. ಸೆಪ್ಟೆಂಬರ್ 21ರಂದು ಮತ್ತೊಂದು ಲಾರಿಯ ಸ್ಟೈರಿಂಗ್, ಕ್ಲಚ್ ಹಾಗೂ ಟೈರ್ ಭಾಗಗಳು ಪತ್ತೆಯಾದವು. ಸೆಪ್ಟೆಂಬರ್ 22ರಂದು ಅಧಿಕಾರಿಗಳೊಂದಿಗೆ ಉಂಟಾದ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ಈಶ್ವರ್ ಮಲ್ಪೆ ಶೋಧ ಕಾರ್ಯದಿಂದ ಹಿಂದೆ ಸರಿದರು. ಸೆಪ್ಟೆಂಬರ್ 23ರಂದು ಇಂದ್ರಬಾಲನ್ ಅವರ ನೇತೃತ್ವದಲ್ಲಿ ಮತ್ತೆ ಕಾರ್ಯಾಚರಣೆ ಆರಂಭಗೊಂಡಿತು. ಕೊನೆಗೂ 72 ದಿನಗಳ ನಿರೀಕ್ಷೆಯ ಬಳಿಕ ಸೆಪ್ಟೆಂಬರ್ 25ರಂದು ಮಧ್ಯಾಹ್ನ ಸುಮಾರು 3 ಗಂಟೆಗೆ ಗಂಗಾವಳಿ ನದಿಯಲ್ಲಿ ಲಾರಿ ಪತ್ತೆಯಾಯಿತು. ಅದರ ಕ್ಯಾಬಿನೊಳಗೆ ಅರ್ಜುನ್ ಅವರ ಮೃತದೇಹದ ಅವಶೇಷಗಳು ಪತ್ತೆಯಾದವು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಂಜಂಗಾಡು ಮಾವುಂಗಲ್ನಲ್ಲಿ ಸ್ಕೂಟರ್ ಸವಾರಿ ಮಾಡುತ್ತಿದ್ದ ಯುವತಿಯನ್ನು ತಡೆದು ಆಕೆಯ ಚಿನ್ನದ ಮಾಲೆಯನ್ನು ದರೋಡೆ ಮಾಡಿದ ಪ್ರಕರಣದ ಆರೋಪಿಗಳನ್ನು ಬಂಧಿಸಲಾಗಿದೆ. ಕೊಯ್ಲಾಂಡಿ ನಿವಾಸಿ ಸೂರ್ಯನ್, ಕೋಸಿಕೋಡು ತಾಮರಶೇರಿ ನಿವಾಸಿ ಅನಸ್ ಎಂಬ ರಂಬೂಟನ್ ಅನಸ್ ಎಂಬುವರನ್ನು ಬಂಧಿಸಲಾಗಿದೆ. ಮಾವುಂಗಲ್ನಲ್ಲಿ ಸ್ಕೂಟರ್ ಸವಾರಿ ಮಾಡುತ್ತಿದ್ದ ಯುವತಿಯನ್ನು ತಡೆದು 3 ಪವನ್ ಮೌಲ್ಯದ ಚಿನ್ನದ ಹಾರವನ್ನು ದೋಚಿದ ಪ್ರಕರಣದಲ್ಲಿ 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಮಾವುಂಗಲ್ನ ನೆಲ್ಲಿತರ ಪುಲಯನ್ ಸಮೀಪದ ಪಿ ಸಿಂಧು ಅವರ ಹಾರವನ್ನು ದೋಚಿದ ಪ್ರಕರಣದಲ್ಲಿ ಕೊಯ್ಲಾಂಡಿ ಮಾವೇಲಿ ಕಂಡಿ ನಿವಾಸದ ಸೂರ್ಯನ್ ಹಾಗೂ ಕಲ್ಲಿಕೋಟೆ ತಾಮಲಶೇರಿ ನಿವಾಸಿ ಅನಸ್ ಎಂಬ ರಂಬೂಟನ್ ಅನಸ್ ಎಂಬುವರನ್ನು ಬಂಧಿಸಲಾಗಿದೆ. ಹೊಸದುರ್ಗ ಇನ್ಸ್ಪೆಕ್ಟರ್ ಕೆ ದಿನೇಶನ್ ನೇತೃತ್ವದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಮಟ್ಟನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೇ ರೀತಿಯ ದರೋಡೆಗೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಕಾಂಜಂಗಾಡಿನಲ್ಲಿ ದರೋಡೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಕೂತುಪರಂಬ ಎಸಿಪಿ ಸಿಬಿ ಟಾಮ್ ನೇತೃತ್ವದ ಕೌಶಲ್ಯಪೂರ್ಣ ತನಿಖೆಯ ಬಳಿಕ ಆರೋಪಿಗಳನ್ನು ಗುರುತಿಸಲಾಯಿತು. 299 ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಲಾಗಿದ್ದು, ಹೆಲ್ಮೆಟ್ ಧರಿಸಿದ್ದರಿಂದ ಸ್ಕೂಟರ್ ಸವಾರಿ ಮಾಡುತ್ತಿರುವ ದೃಶ್ಯಗಳು ಮಾತ್ರ ಕಂಡುಬಂದಿವೆ. ಆದರೆ ಕಲ್ಲಿಕೋಟೆ ಹೋಟೆಲಿಗೆ ಚಾ ಕುಡಿಯಲು ಸ್ಕೂಟರ್ ನಿಲ್ಲಿಸಿ ಹೆಲ್ಮೆಟ್ ಇಲ್ಲದೆ ನಡೆದುಕೊಂಡು ಹೋಗುತ್ತಿದ್ದ ಅನಸಿನ ಗುರುತು ಪತ್ತೆಯಾಯಿತು. ಬಳಿಕ ಕಳೆದಿನ ರಾತ್ರಿ ಅನಸ್ನ ಮನೆಯನ್ನು ಸುತ್ತುವರಿದು ಬಂಧಿಸಲಾಯಿತು. ಇದರೊಂದಿಗೆ ಅವನ ಸಹ ಆರೋಪಿಯನ್ನು ಬಂಧಿಸಲಾಗಿದೆ. ಕಾಂಜಂಗಾಡಿನಲ್ಲಿ ದರೋಡೆ ಮಾಡಿದ ಬಳಿಕ ಆರೋಪಿ ಮಂಗಳೂರು ಕಡೆಗೆ ಪರಾರಿಯಾಗಿದ್ದನು. ಆರೋಪಿಗಳು ಸಹ ಕಾಂಜಂಗಾಡಿನಲ್ಲಿ ದರೋಡೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಆರೋಪಿಯನ್ನು ಜೈಲಿನಲ್ಲಿ ವಿಚಾರಣೆ ನಡೆಸಿ ವಶಕ್ಕೆ ಪಡೆದು ಕಾಂಜಂಗಾಡಿಗೆ ಕರೆತರಲಾಗುವುದು ಎಂದು ಹೊಸದುರ್ಗ ಇನ್ಸ್ಪೆಕ್ಟರ್ ತಿಳಿಸಿದ್ದಾರೆ. ಕೆಲಸ ಮುಗಿಸಿ ಕಾಂಜಂಗಾಡಿನಿಂದ ಸ್ವಂತ ಸ್ಕೂಟರ್ನಲ್ಲಿ ಮನೆಗೆ ಮರಳುತ್ತಿದ್ದ ಸಿಂಧು ಅವರನ್ನು ತಡೆದು ದರೋಡೆಕೋರರ ತಂಡ ದರೋಡೆ ನಡೆಸಿತ್ತು. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್.
ವಿವಿಧ ಕನ್ನಡ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿರುವ ಕರ್ನಾಟಕ ಗಡಿನಾಡು ಕನ್ನಡ ಸಮ್ಮೇಳನ 2026ರ ಪ್ರಚಾರಕ್ಕೆ ಅದ್ದೂರಿಯ ಚಾಲನೆ ಲಭಿಸಿತು. ಎಡನೀರು ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಸಮ್ಮೇಳನದ ಬ್ಯಾನರ್ ಬಿಡುಗಡೆ ಮಾಡುವ ಮೂಲಕ ಪ್ರಚಾರಕ್ಕೆ ಚಾಲನೆ ನೀಡಿದರು. ಕಾಸರಗೋಡು ನುಳ್ಳಿಪ್ಪಾಡಿಯ ಸೀತಮ್ಮ ಪುರುಷನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯ, ಕನ್ನಡ ಭವನ ಪ್ರಕಾಶನ ಹಾಗೂ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿರುವ ಕರ್ನಾಟಕ ಗಡಿನಾಡು ಕನ್ನಡ ಸಮ್ಮೇಳನ 2026ರ ಅಂಗವಾಗಿ ಸಮ್ಮೇಳನದ ಪ್ರಚಾರ ಕಾರ್ಯಕ್ರಮ ನಡೆಯಿತು. ಎಡನೀರು ಮಠದಲ್ಲಿ ನಡೆದ ಕಾರ್ಯಕ್ರಮವನ್ನು ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಸಮ್ಮೇಳನದ ಬ್ಯಾನರ್ ಬಿಡುಗಡೆ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಸ್ವಾಮೀಜಿ, ಭೌಗೋಳಿಕವಾಗಿ ಕೇರಳದಲ್ಲಿದ್ದರೂ ನಮ್ಮ ಬದುಕು, ಸಂಸ್ಕೃತಿ ಹಾಗೂ ಭಾಷೆಯಲ್ಲಿ ಕನ್ನಡದ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯವಾಗಿದೆ. ಕನ್ನಡದ ರಕ್ಷಣೆ ಹಾಗೂ ಬೆಳವಣಿಗೆಗಾಗಿ ಸಂಘ ಸಂಸ್ಥೆಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು. ಪ್ರತಿಯೊಂದಕ್ಕೂ ಸರ್ಕಾರದ ನೆರವನ್ನೇ ಅವಲಂಬಿಸದೆ ಸ್ವಾವಲಂಬನೆಯ ಮನೋಭಾವ ಬೆಳೆಸಿಕೊಳ್ಳಬೇಕು. ಕನ್ನಡ ಭವನವು ನಿರಂತರವಾಗಿ ಕನ್ನಡ ಪರ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಗಡಿನಾಡಿನ ಕನ್ನಡಿಗರನ್ನು ಒಗ್ಗೂಡಿಸುತ್ತಿರುವುದು ಶ್ಲಾಘನೀಯ. ಈ ಕಾರ್ಯದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಕನ್ನಡ ಮನಸ್ಸುಗಳಿಗೆ ಕರೆ ನೀಡಿದರು. ಸಮ್ಮೇಳನ ಸಮಿತಿ ಅಧ್ಯಕ್ಷ ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ ಅಧ್ಯಕ್ಷತೆ ವಹಿಸಿದರು. ಕರ್ನಾಟಕ ಸರ್ಕಾರದ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಎಆರ್ ಸುಬ್ಬಯ್ಯ ಕಟ್ಟೆ ಹಾಗೂ ಸಾಹಿತಿ ಶ್ರೀಹರಿ ಭಟ್ ಪೆಲ್ತಾಜೆ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕನ್ನಡ ಭವನದ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ವಾಮನರಾವ್ ಬೇಕಲ್ ಹಾಗೂ ಸಂಧ್ಯಾರಾಣಿ ದಂಪತಿ ಎಡನೀರು ಶ್ರೀಗಳಿಗೆ ತುಳಸಿ ಹಾರ ಸಮರ್ಪಿಸಿ ಫಲಪುಷ್ಪ ಕಾಣಿಕೆ ನೀಡಿ ಆಶೀರ್ವಾದ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಅಶೋಕ್ ತಂದ್ರಗಿ, ಬಲರಾಮ್ ಬೆಳಗಾವಿ, ಜಗನ್ನಾಥ ಶೆಟ್ಟಿ, ವಸಂತ ಕೆರಮನೆ, ಸಂಧ್ಯಾರಾಣಿ ಟೀಚರ್ ಹಾಗೂ ಎಡನೀರು ಮಠದ ವ್ಯವಸ್ಥಾಪಕ ರಾಜೇಂದ್ರ ಕಲುರಾಯ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕಡಲ ತೀರದಲ್ಲಿ ಪತ್ತೆಯಾದ ತಲೆರಹಿತ ಶವವನ್ನು ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಎಂದು ತಿಳಿದುಬಂದಿದೆ. ದೇಹದ ಮೇಲಿನ ಗಾಯಗಳು ಹಿಂದಿನ ಮರಣೋತ್ತರ ಪರೀಕ್ಷೆಯದ್ದಾಗಿದೆ ಎಂದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಇದು ಘಟನೆಯ ನಿಗೂಢತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಕಾಸರಗೋಡು ಕಡಲ ತೀರದಲ್ಲಿ ಪತ್ತೆಯಾದ ತಲೆಯಿಲ್ಲದ ಶವವು ಹಲವು ಅನುಮಾನಗಳಿಗೆ ಕಾರಣವಾಗುತ್ತಿದೆ. ಸಮುದ್ರದಲ್ಲಿ ತೇಲಿ ಬಂದ ಶವವು ಮರಣೋತ್ತರ ಪರೀಕ್ಷೆ ನಡೆಸಿದ ಶವವಾಗಿದ್ದು ನಿಗೂಢತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ದೇಹದ ಮೇಲಿನ ಗಾಯಗಳು ಮರಣೋತ್ತರ ಪರೀಕ್ಷೆಯ ಗಾಯಗಳಾಗಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇದು ಕೇರಳದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಶವವಲ್ಲ ಎಂದು ಕೂಡ ತಿಳಿದುಬಂದಿದೆ. ಶವದ ವಯಸ್ಸು ಇನ್ನೂ ತಿಳಿದುಬಂದಿಲ್ಲ. ಕಾಸರಗೋಡಿನ ನೆಲ್ಲಿಕುನ್ನು ಕಡಲ ತೀರದಲ್ಲಿ ತಲೆಯಿಲ್ಲದ ಶವ ಪತ್ತೆಯಾಗಿತ್ತು. ಇದು 1 ತಿಂಗಳ ಹಳೆಯ ಪುರುಷನ ಶವವಾಗಿದೆ ಎಂದು ತಿಳಿದುಬಂದಿದೆ. ಈ ಘಟನೆ ಕಳೆದ ಶನಿವಾರ ನಡೆದಿತ್ತು. ಶವವನ್ನು ಮೊದಲು ಮೀನುಗಾರರು ಪತ್ತೆ ಹಚ್ಚಿದ್ದರು. ಶವದ ಕಾಲುಗಳ ಮೇಲಿನ ಮಾಂಸವು ಬೇರ್ಪಟ್ಟಿದ್ದು ಮೂಳೆಗಳು ಹೊರಗೆ ತಳ್ಳಲ್ಪಟ್ಟಿದ್ದವು. ಎಲ್ಲೋ ಹೂಳಲಾಗಿದ್ದ ಶವವು ಅಲೆಗಳಿಂದ ಕೊಚ್ಚಿ ಬಂದಿದೆ ಎಂಬ ಬಗ್ಗೆಯೂ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಂಪಾನಿಯಾ ಎಂಬ ಕಂಪನಿ ಪರಿಚಯಿಸಿರುವ ಆರೋಗ್ಯ ಚಿಕಿತ್ಸೆ ಫುಡ್ ಪಲ್ಸ್ ಥೆರಪಿ ಇದರ ಲೈಫ್ ಕೇರ್ ವೆಲ್ನೆಸ್ ಸೆಂಟರ್ನ ನೂತನ ಕಚೇರಿಯು ಕಾಸರಗೋಡು ಕರಂದಕಾಡು ಬಳಿಯ ಸಿಟಿ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯಾರಂಭಗೊಂಡಿತು. ಅದ್ದೂರಿ ಸಮಾರಂಭದಲ್ಲಿ ನಡೆದ ನೂತನ ಕಚೇರಿಯನ್ನು ತೆರಿಗೆ ಸಲಹೆಗಾರ ಉದಯ್ ಕುಮಾರ್ ಕುಮಾರಧರ ಉದ್ಘಾಟಿಸಿದರು. ಕಂಪಾನಿಯಾ ಎಂಬ ಕಂಪನಿ ಪರಿಚಯಿಸುತ್ತಿರುವ ಆರೋಗ್ಯ ಚಿಕಿತ್ಸೆ ಫುಡ್ ಪಲ್ಸ್ ಥೆರಪಿ ಇದರ ಲೈಫ್ ಕೇರ್ ವೆಲ್ನೆಸ್ ಸೆಂಟರ್ನ ನೂತನ ಕಚೇರಿಯು ಕಾಸರಗೋಡು ಕರಂದಕಾಡು ಸಮೀಪದ ಸಿಟಿ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯಾರಂಭಗೊಂಡಿತು. ಭವ್ಯ ಸಮಾರಂಭದಲ್ಲಿ ತೆರಿಗೆ ಸಲಹೆಗಾರ ಉದಯ್ ಕುಮಾರ್ ಕುಮಾರಧರ ಉದ್ಘಾಟಿಸಿದರು. ಇಂದು ಕಂಪನಿಯ ಲೈಫ್ ಕೇರ್ ಫುಡ್ ಥೆರಪಿಯ ಸೇವೆಯನ್ನು ಸಲ್ಲಿಸೋಸ್ಕರ ಇಲ್ಲಿ ಕಾಸರಗೋಡಿನ ಶಿವಾಜಿನಗರ ಸಿಟಿ ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ಆಫೀಸನ್ನು ಶುರು ಮಾಡಿದ್ದಾರೆ. ಆ ಸಂರಂಭಕ್ಕೆ ಎಲ್ಲ ವಿಧ ಶುಭಾಶಯಗಳನ್ನು ಈ ಮೂಲಕ ಕೋರ್ತಿದ್ದೇನೆ. ಕಂಪನಿಯ ಅಧಿಕೃತ ಮಾರಾಟಗಾರರಾದ ಚಂದ್ರಶೆಟ್ಟಿ ಮಂಗಳೂರು, ಥೆರಪಿ ಏರ್ಪಡಿಸುವ ಉಸ್ತುವಾರಿಗಳಾದ ದಯಾಪ್ರಸಾದ್ ಪಿಲಿಕುಂಜೆ, ಅಜಿತ್ ಪಿಲಿಕುಂಜೆ, ದಿವಾಕರ ಪಿ ಅಶೋಕನಗರ ಮುಂತಾದವರು ಉಪಸ್ಥಿತರಿದ್ದರು. ಇದು ಕಂಪನಿಯ ಅಂತೇಳಿ ಒಂದು ಕಂಪನಿಯ ಫುಡ್ ವೆಲ್ ಥೆರಪಿ ಕಾಲಿನ ರಕ್ತ ಸಂಚಾರಕ್ಕೆ ಒಳ್ಳೆ ಉತ್ತಮವಾಗಿದೆ.
ಇದು ಸುಮಾರು 13 ವರ್ಷದಿಂದ ಇಂಡಿಯಾದಲ್ಲಿ ಇದು ಬಂದಿದೆ. ಆದರೆ ಕಾಸರಗೋಡಿಗೆ ಇದು ಮೊದಲ ಬಾರಿಗೆ ಕಾಸರಗೋಡೊಂದು ಆಫೀಸನ್ನು ಆರಂಭಗೊಳಿಸಿದ್ದೇವೆ. ಈಗ ಸುಮಾರು 1 ವರ್ಷದಿಂದ ಕಾಸರಗೋಡಿನಲ್ಲಿ ಈ ಕಂಪನಿಯ ಉಚಿತ ಫುಟ್ಬಾಲ್ ಥೆರಪಿ ಸೇವೆಯನ್ನು ನಾವು ಸಲ್ಲಿಸ್ತಾ ಬಂದಿದ್ದೇವೆ. ಕೆಲವು ಕ್ಲಬ್ಗಳು, ಭಜನಾ ಮಂದಿರ, ಚರ್ಚ್, ಮದ್ರಾಸ ಹೀಗೆ ಕೆಲವು ಕಡೆಗಳಲ್ಲಿ ನಾವು ಇದರ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಉತ್ತಮದ ಗುಣಮಟ್ಟದ ರಿಸಲ್ಟ್ ಕೂಡ ಅವರಿಗೆ ಬಂದಿದೆ, ಖುಷಿಯಾಗಿದೆ. ನಂತರ ಅದನ್ನು ನಮ್ಮದು ಸುಮಾರು 12 ದಿನಗಳ ಥೆರಪಿಯನ್ನು ತಗೊಳ್ಬೇಕು. 12 ದಿನಗಳ ಥೆರಪಿಯಲ್ಲಿ ಸುಮಾರು ಅವರಿಗೆ ಆರೋಗ್ಯದ ಬಗ್ಗೆ ಹೆಚ್ಚು ಗುಣಮುಖವಾಗ್ತದೆ ಮತ್ತು ಪುನಃ ಸಂಪೂರ್ಣವಾಗಿ ಗುಣಮುಖ ಆಗಲಿಕ್ಕೆ ಸುಮಾರು 1, 2, 3 ತಿಂಗಳುಗಳು ಉಪಯೋಗಿಸಿದರೆ ಅದೇ ಒಳ್ಳೆಯ ರೀತಿಯ ಗುಣಮುಖವಾಗುವ ಆಗ್ತದೆ. എനിക്ക് നടക്കുമ്പോൾ ഈ കാല് കുഴച്ചൽ, കാല് കടച്ചൽ, കുറച്ച് കയറ്റം കയറുമ്പോൾ കാല് കടച്ചൽ, കാല് കുഴച്ചലെല്ലാം ഉണ്ടായിരുന്നു. അപ്പോൾ ഈ കമ്പാനിയോന്ന് പറയുന്ന ഈ ക്യാമ്പ് ഉണ്ടായിരുന്നു, അണങ്കൂർ ക്യാമ്പ് 12 ദിവസം ഉണ്ടായിരുന്നു. ഞാൻ അറിഞ്ഞത് 4 ദിവസം കഴിഞ്ഞിട്ടാണ്. അപ്പോൾ ഞാൻ 5 ദിവസം ഇതിൻ്റെ ട്രീറ്റ്മെൻറ്റ് ചെയ്തിരുന്നു അവിടെ പോയിട്ട്. അപ്പോൾ എനിക്ക് നല്ല ഒരു 50% ഇപ്പോൾ ഗുണമുണ്ട്. അതിൽ നല്ല ശക്തിയുണ്ട്, കാലിന് ശക്തി വന്നിട്ടുണ്ട്. അപ്പോൾ ഇത് നല്ലൊരു സാധനമാണ്, നല്ല മെഷീനാണ്, നല്ല ഇതാണ്, എക്യുപ്മെൻ്റാണ്. ಮುಂದಿನ ದಿನಗಳಲ್ಲಿ ಉಚಿತ ಥೆರಪಿಗಾಗಿ ವಿವಿಧೆಡೆ ಶಿಬಿರಗಳನ್ನು ಏರ್ಪಡಿಸಲಾಗುವುದು ಎಂದು ಅಧಿಕೃತರು ಮಾಹಿತಿ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೃಷಿ ರೈತ ಕಲ್ಯಾಣ ಇಲಾಖೆ ತ್ರಿಕರಿಪುರ ಪಂಚಾಯತ್ ಕೃಷಿ ಭವನ ಜೊತೆಯಾಗಿ ಪಿಲಿಕೋಡಿನ ಉತ್ತರ ವಲಯ ಕೃಷಿ ಕೇಂದ್ರದಲ್ಲಿ ನೈಸರ್ಗಿಕ ಕೃಷಿ ಯೋಜನೆಯಡಿಯಲ್ಲಿ ರೈತರಿಗೆ ಮಾರ್ಗಸೂಚಿಗಳನ್ನು ಹಾಗೂ ತರಬೇತಿಯನ್ನು ನೀಡಲಾಯಿತು. ಕೃಷಿ ಸಂಶೋಧನಾ ಕೇಂದ್ರದ ನಿವೃತ್ತ ಅಸೋಸಿಯೇಷನ್ ನಿರ್ದೇಶಕಿ ಡಾಕ್ಟರ್ ಟಿ ವನಜಾ ಉದ್ಘಾಟಿಸಿದರು. ನೈಸರ್ಗಿಕ ಕೃಷಿ ಯೋಜನೆಯಡಿಯಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಮಾಡುವ ರೈತರಿಗೆ ಮಾರ್ಗಸೂಚಿಗಳನ್ನು ನೀಡುವುದಲ್ಲದೆ ಉತ್ತರ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಭತ್ತದ ಗದ್ದೆಗಳಿಗೆ ಭೇಟಿ ನೀಡಲಾಯಿತು. ಕೃಷಿ ಸಂಶೋಧನಾ ಕೇಂದ್ರದ ನಿವೃತ್ತ ಅಸೋಸಿಯೇಷನ್ ನಿರ್ದೇಶಕಿ ಡಾಕ್ಟರ್ ಟಿ ವನಜಾ ಉದ್ಘಾಟಿಸಿದರು. ತ್ರಿಕರಿಪುರ ಕೃಷಿ ಅಧಿಕಾರಿ ಎ ರೆಜಿನಾ ಸಭೆಯ ಅಧ್ಯಕ್ಷತೆ ವಹಿಸಿದರು. ಡಾಕ್ಟರ್ ನಿಶಾ ಲಕ್ಷ್ಮಿ, ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಪಾರ್ವತಿ ಶಶಿಧರನ್ ತರಗತಿ ನಡೆಸಿಕೊಟ್ಟರು. ಸಹಾಯಕ ಕೃಷಿ ಅಧಿಕಾರಿ ಇಪಿ ಉಷಾ, ಆತ್ಮ ಬ್ಲಾಕ್ ತಾಂತ್ರಿಕ ಸಹಾಯಕ ಕೆ ಸಜಿತ್ ಮುಂತಾದವರು ನೇತೃತ್ವ ವಹಿಸಿದರು. അതായത് 6 മാസം ചക്കയും മാങ്ങും അതും പിന്നെ അങ്ങനെ ഇങ്ങനെയെന്നല്ലേ അതന്നെ. അത് ട്രഡീഷണൽ വേ ആണ്. അത് തള്ളിക്കളയേണ്ട സംഭവമല്ല, നമ്മളെ കുട്ടികളെ പഠിപ്പിക്കേണ്ടതാണ്. ഇപ്പൊ ഇവിടെ ഈ ഒരു ക്ലാസ് ശരിക്കും പറഞ്ഞാൽ കുറേ കൂടെ യങ് ജനറേഷൻ കൂടെ പഠിപ്പിക്കണം. മനസ്സിലായില്ലേ? ഇത് നമ്മൾ പറഞ്ഞു കൊടുക്കേണ്ടി വരുന്നുണ്ടാവും. ഇപ്പൊ ഒരു യങ് യൂത്തിനും കൂടെ ഒക്കെ കഴിഞ്ഞാല് യഥാർത്ഥത്തില് ഒരു വീട്ടില് ഒരു അമ്മൂമ്മ അല്ലെങ്കിൽ അച്ചാച്ചനൊക്കെ ഉള്ള അവര് പറയുന്നത് കേൾക്കുക തന്നെ ഒരു വലിയ ക്ലാസ്സാണ്. അതൊക്കെ അവര് കുട്ടികളെ പഠിപ്പിക്കും. കുട്ടികള് ശരിക്കും പറഞ്ഞാൽ അച്ഛനമ്മമാരെ പറയാം, കുട്ടികളോട് പറയണം. കുട്ടികളോട് പറഞ്ഞ് കേൾക്കുന്നില്ല എന്ന് അവർ പറയാം. മനസ്സിലായോ? എന്നോട് പറയുമ്പോൾ അവർ കേൾക്കേണ്ട. ನ್ಯೂಸ್ ಬ್ಯೂರೋ, ಚಿರುವತ್ತೂರು. ತೆಕ್ಕೆ ಮಾನ್ಯಟ್ ಅನಶ್ವರ ಗ್ರಂಥಾಲಯವು ಆಯೋಜಿಸಿದ ವಾಚನ ಪಕ್ಷಾಚರಣೆ ಐ.ವಿ. ದಾಸ್ ಅವರ ಸ್ಮರಣಾರ್ಥ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿತು. ಹೊಸದುರ್ಗ ತಾಲೂಕು ಗ್ರಂಥಾಲಯ ಪರಿಷತ್ತಿನ ಕಾರ್ಯದರ್ಶಿ ಪಿ ವೇಣುಗೋಪಾಲನ್ ಅವರು ಸ್ಮರಣಾರ್ಥ ಭಾಷಣ ಮಾಡಿದರು. ತೆಕ್ಕೆ ಮಾಣಿಯಾಟ್ ಅನಶ್ವರ ಗ್ರಂಥಾಲಯದ ವತಿಯಿಂದ ಜೂನ್ 19ರಿಂದ ಜುಲೈ 7ರವರೆಗೆ ಆಯೋಜಿಸಿದ್ದ ವಾಚನ ಪಕ್ಷಾಚರಣೆಯು ಗ್ರಂಥಾಲಯ ಚಳವಳಿಗೆ ನಿರ್ದೇಶನ ನೀಡಿ ಮುನ್ನಡೆಸಿದ ಐ.ವಿ. ದಾಸ್ ಅವರ ಸ್ಮರಣಾರ್ಥ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿತು. ಹೊಸದುರ್ಗ ತಾಲೂಕು ಗ್ರಂಥಾಲಯ ಪರಿಷತ್ತಿನ ಕಾರ್ಯದರ್ಶಿ ಪಿ ವೇಣುಗೋಪಾಲನ್ ಸ್ಮರಣಾರ್ಥ ಭಾಷಣ ಮಾಡಿದರು. ಸಭೆಯಲ್ಲಿ ವಾಯನ ಕಳರಿ, ವಾಯನ ಬೆಳಚ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಗ್ರಂಥಾಲಯದ ಉಡುಗೊರೆಗಳನ್ನು ನೀಡಲಾಯಿತು. ಕೆ ಮೋಹನನ್ ಮಕ್ಕಳಿಗೆ ಉಡುಗೊರೆಗಳನ್ನು ವಿತರಿಸಿದರು. ಪಿವಿ ಉಣ್ಣಿರಾಜನ್, ಪಿ ಬಾಲಚಂದ್ರನ್, ಕೆ ಲಕ್ಷ್ಮಣ್, ಪಿ ಚೆರಿಯನ್, ಪಿಪಿ ಸರಿತಾ, ಪಿಪಿ ರಾಜೇಶ್ ಮುಂತಾದವರು ಮಾತನಾಡಿದರು. ಎಲ್ಲರಿಗೂ ಪಾಯಸ ವಿತರಿಸುವುದರೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಸಿಟಿ ಗೋಲ್ಡ್ನಲ್ಲಿ ಪ್ರೀಮಿಯಂ ಆಭರಣಗಳ ವ್ಯಾಪಕ ಸಂಗ್ರಹದೊಂದಿಗೆ ಹಿಸ್ತಾರ ಪ್ರೀಮಿಯಂ ಆಭರಣ ಪ್ರದರ್ಶನ ಪ್ರಾರಂಭವಾಗುತ್ತಿದೆ. ಜುಲೈ 15ರಿಂದ ಪ್ರಾರಂಭವಾಗುವ ಈ ಪ್ರದರ್ಶನವು ಪ್ರಪಂಚದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಸುಂದರ ಹಾಗೂ ವೈವಿಧ್ಯಮಯ ಪ್ರೀಮಿಯಂ ಆಭರಣಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ನಡೆಸಲಾಗುತ್ತದೆ. 2 ವಾರಗಳ ತನಕ ಈ ಪ್ರದರ್ಶನ ನಡೆಯಲಿದೆ.
ಆಭರಣ ಪ್ರಿಯರು ಕಾತರದಿಂದ ಕಾಯುತ್ತಿದ್ದ ಬಹುನಿರೀಕ್ಷಿತ ಹಿಸ್ತಾರ ಪ್ರೀಮಿಯಂ ಆಭರಣ ಪ್ರದರ್ಶನವು ಕಾಸರಗೋಡಿನ ಸಿಟಿ ಗೋಲ್ಡ್ ಶೋರೂಮ್ನಲ್ಲಿ ಆರಂಭಗೊಂಡಿದೆ. ಈ ಪ್ರದರ್ಶನವು ಪ್ರಪಂಚದ ವಿವಿಧ ಭಾಗಗಳಿಂದ ಬಂದಿರುವ ಸುಂದರ ಹಾಗೂ ವೈವಿಧ್ಯಮಯ ಪ್ರೀಮಿಯಂ ಆಭರಣಗಳ ಪ್ರದರ್ಶನದ ಜೊತೆಗೆ ಮಾರಾಟ ಮಾಡಲಾಗುತ್ತದೆ. ಪ್ರದರ್ಶನವನ್ನು ಪ್ರಮುಖ ವ್ಯಕ್ತಿಗಳಾದ ಖದೀಜಾ ಜಾಫರ್ ಹಾಗೂ ಜಾಫರ್ ಕಮಲ್ ಅದ್ದೂರಿ ಸಮಾರಂಭದಲ್ಲಿ ಅಧಿಕೃತವಾಗಿ ಉದ್ಘಾಟಿಸಿದರು. ഒരിക്കൽ കൂടി നല്ലൊരു കൈയടിയോടുകൂടി നമുക്ക് ഈ ഒരു ഇനോഗ്രൽ ഫംഗ്ഷനിൽ ഒത്തുചേരാം. Thank you so much. So officially ಸಿಟಿ ಗೋಲ್ಡ್ನ ಅಧ್ಯಕ್ಷ ಅಬ್ದುಲ್ ಕರೀಂ ಅವರ ಸಮ್ಮುಖದಲ್ಲಿ ನಡೆದ ಸಮಾರಂಭದಲ್ಲಿ ಶಾಖಾ ವ್ಯವಸ್ಥಾಪಕ ತಮ್ಜೀದ್, ನಿರ್ದೇಶಕರಾದ ಇರ್ಷದ್, ನೌಷದ್ ಹಾಗೂ ದಿಲ್ಶದ್ ಮುಂತಾದವರು ಉಪಸ್ಥಿತರಿದ್ದರು. Thank you so much. അപ്പോൾ ഒരു മിനിറ്റ് കൂടി നമുക്കൊരു വീഡിയോയും കൂടി എടുക്കാം. വീഡിയോയിൽ നിങ്ങൾ എല്ലാവരും ഹിസ്സാര പ്രീമിയം ജ്വല്ലറി എക്സിബിഷൻ എന്ന് പറഞ്ഞിട്ട് നമ്മളെല്ലാവരും ജോയിൻ ചെയ്യും. ഹിസ്സാര പ്രീമിയം എക്സിബിഷൻ, ഹിസ്സാര പ്രീമിയം ജ്വല്ലറി എക്സിബിഷൻ എന്ന് പറഞ്ഞിട്ട് കൈകരാകുന്നു. ഓക്കെ അല്ലേ? ഓക്കെ, റെഡി? 1 2 3 സ്റ്റാർട്ട്. ഹിസ്സാര പ്രീമിയം ജ്വല്ലറി എക്സിബിഷൻ. സോ ഡൺ. നമ്മുടെ ഒഫീഷ്യൽ ഇനോഗ്രൽ ഫംഗ്ഷൻ ഇവിടെ. ಪ್ರದರ್ಶನದ ಮೊದಲ ಚಿನ್ನದ ಆಭರಣದ ಮಾರಾಟವನ್ನು ಸಿಎಂ ಅಬ್ದುಲ್ ರೆಹಮಾನ್ ನಿರ್ವಹಿಸಿದರು. ಎರಡನೇ ಚಿನ್ನದ ಆಭರಣ ಮಾರಾಟವನ್ನು ಸುಹೈಬ್ ಹಾಗೂ ನಾಜಿಯಾ ನಿರ್ವಹಿಸಿದರು. ಥ್ಯಾಂಕ್ ಯು ಸೊ ಮಚ್. ನಲ್ಲೊരു കൈയടി കൊടുക്കുന്നു. Second ball sale received by Mr. Shoaib and Mrs. Nazia. ಇದಲ್ಲದೆ ವಜ್ರದ ಆಭರಣಗಳ ಮೊದಲ ಮಾರಾಟವನ್ನು ಹಸೀನಾ ರಹೀಂ, ಎರಡನೇ ಮಾರಾಟವನ್ನು ಶಹನಾ ಎಕೆ ಸ್ವೀಕರಿಸಿದರು. നല്ലൊരു കൈയടി. ബ്യൂട്ടിഫുൾ പീസ് നമ്മൾ അവർ ഓപ്പൺ ചെയ്ത് കാണിക്കുന്നുണ്ട്. You can see the beautiful bangle. Thank you so much Hasina ma'am. All sale. I'm sorry, second diamond sale receiving Shabana AK. ಕಾಸರಗೋಡು ಸಿಟಿ ಗೋಲ್ಡ್ನಲ್ಲಿ ಇಸ್ತಾರ ಪ್ರೀಮಿಯಂ ಆಭರಣ ಪ್ರದರ್ಶನವು ಪ್ರಪಂಚದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಸುಂದರ ಹಾಗೂ ವೈವಿಧ್ಯಮಯ ಪ್ರೀಮಿಯಂ ಆಭರಣಗಳ ಪ್ರದರ್ಶನ ಹಾಗೂ ಮಾರಾಟವಾಗಿದೆ. ಅಪರೂಪದ ವಿನ್ಯಾಸಗಳನ್ನು ಹೊಂದಿರುವ ಪ್ರೀಮಿಯಂ ಆಭರಣಗಳನ್ನು ನೋಡಲು ಹಾಗೂ ಹೊಂದಲು ಬಯಸುವವರಿಗೆ ಈ ಪ್ರದರ್ಶನವು ಅತ್ಯುತ್ತಮ ಸುವರ್ಣ ಅವಕಾಶವಾಗಿದೆ. ಪ್ರದರ್ಶನದ ಭಾಗವಾಗಿ ಸಿಟಿ ಗೋಲ್ಡ್ ಗ್ರಾಹಕರಿಗೆ ಆಕರ್ಷಕ ಕೊಡುಗೆಗಳನ್ನು ಸಹ ಸಿದ್ಧಪಡಿಸಿದೆ. ವಜ್ರದ ಆಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 12,000 ರೂಪಾಯಿ ರಿಯಾಯಿತಿ, ಪ್ರೀಮಿಯಂ ಚಿನ್ನದ ಆಭರಣಗಳ ಶುಲ್ಕದಲ್ಲಿ 40% ರಿಯಾಯಿತಿಯನ್ನು ಈ ಪ್ರದರ್ಶನದ ಮೂಲಕ ಪಡೆಯಬಹುದು. ಕಾಸರಗೋಡಿನಲ್ಲಿ ಪ್ರದರ್ಶನದ ಜೊತೆಗೆ ಹಿಸ್ತಾರ ಪ್ರೀಮಿಯಂ ಆಭರಣ ಪ್ರದರ್ಶನವು ಜುಲೈ 17ರಿಂದ ಚಿರುವತ್ತೂರು, ಉಪ್ಪಳ ಹಾಗೂ ಪುತ್ತೂರಿನ ಸಿಟಿ ಗೋಲ್ಡ್ ಶೋರೂಮ್ನಲ್ಲಿ, ಆಗಸ್ಟ್ 1ರಿಂದ ಮಂಗಳೂರಿನ ಶೋರೂಮ್ನಲ್ಲಿ ಪ್ರಾರಂಭವಾಗಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ 9 ವರ್ಷದ ಬಾಲಕ ಸಾವನ್ನಪ್ಪಿದ ಘಟನೆಯಲ್ಲಿ ತೀವ್ರಗೊಂಡ ತನಿಖೆ. ಪೋಷಕರ ದೂರಿನ ಮೇರೆಗೆ ಕಾಸರಗೋಡು ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ 9 ವರ್ಷದ ಬಾಲಕ ಸಾವನ್ನಪ್ಪಿದ ಘಟನೆಯ ವಿರುದ್ಧ ತೀವ್ರಗೊಂಡ ಪ್ರತಿಭಟನೆ. ಡಿವೈಎಫ್ಐ ನೇತೃತ್ವದಲ್ಲಿ ಕಾಸರಗೋಡು ಜನರಲ್ ಆಸ್ಪತ್ರೆಗೆ ನಡೆದ ಮಾರ್ಚ್ನಲ್ಲಿ ಭುಗಿಲೆದ್ದ ಸಂಘರ್ಷ. ಶಿರೂರು ಭೂಕುಸಿತ ಸಂಭವಿಸಿ 2 ವರ್ಷಗಳು ಪೂರ್ಣ. ಭೂಕುಸಿತದಲ್ಲಿ ನದಿಯ ಆಳಕ್ಕೆ ಬಿದ್ದು ಪ್ರಾಣ ಕಳೆದುಕೊಂಡ ಅರ್ಜುನ್ ಮಲಯಾಳಿಗಳ ಮನಸ್ಸಿನಲ್ಲಿ ಎಂದಿಗೂ ಅಮರ. ಮಾವುಂಗಲ್ನಲ್ಲಿ ಸ್ಕೂಟರ್ ಸವಾರಿ ಮಾಡುತ್ತಿದ್ದ ಯುವತಿಯನ್ನು ತಡೆದು ಆಕೆಯ ಚಿನ್ನದ ಮಾಲೆಯನ್ನು ದರೋಡೆ ಮಾಡಿದ ಪ್ರಕರಣದ ಆರೋಪಿಗಳ ಬಂಧನ. ಕೊಯ್ಲಾಂಡಿ ನಿವಾಸಿ ಸೂರ್ಯನ್, ಕಲ್ಲಿಕೋಟೆಯ ನಿವಾಸಿ ಅನಸ್ ಬಂಧಿತ ಆರೋಪಿಗಳು. ಕರ್ನಾಟಕ ಗಡಿನಾಡು ಕನ್ನಡ ಸಮ್ಮೇಳನ 2026ರ ಪ್ರಚಾರ ಕಾರ್ಯಕ್ಕೆ ಅದ್ದೂರಿಯ ಚಾಲನೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರಿಂದ ಸಮ್ಮೇಳನದ ಬ್ಯಾನರ್ ಬಿಡುಗಡೆ. ಕಾಸರಗೋಡು ಕಡಲ ತೀರದಲ್ಲಿ ಪತ್ತೆಯಾದ ತಲೆರಹಿತ ಶವವು ಮರಣೋತ್ತರ ಪರೀಕ್ಷೆ ನಡೆಸಲಾದ ಶವ ಎಂದು ವರದಿ. ಘಟನೆಯಲ್ಲಿ ತೀವ್ರಗೊಂಡ ಅನುಮಾನ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.